ನಮಸ್ತೆ ಎಲ್ಲರಿಗೂ. ಇದು ಬಂದು ಭಾನುವಾರದ ಬ್ಲಾಗ್ ಆಗಿರುತ್ತೆ. ಭಾನುವಾರ ಟಿಫನಿಗೆ ಪೂರಿ ಮಾಡಿ ಪಾಲಕ್ ಪನ್ನೀರನ್ನ ಮಾಡ್ಕೊಂಡಿದ್ದೆ. ಏನಕ್ಕೆಂದರೆ ಎಲ್ಲರೂ ಮನೆಯಲ್ಲೇ ಇರ್ತಾರಲ್ವ. ಸೊ ಬೇರೆ ದಿನಗಳಲ್ಲಾದರೆ ಪೂರಿ ಚಪಾತಿ ನಿಜವಾಗ್ಲೂ ಟೈಮ್ ತುಂಬ ಹಿಡಿಯುತ್ತೆ. ಸಂಡೇ ಆದರೆ ಓಕೆ. ಟಿಫನ್ ಎಲ್ಲ ತಿಂದಾದಮೇಲೆ ನೆಕ್ಸ್ಟು ಯೂನಿಫಾರ್ಮ್ ಎಲ್ಲ ಸ್ವಲ್ಪ ಶುಕ್ರವಾರ ಶನಿವಾರ ಸ್ವಲ್ಪ ಬ್ಯುಸಿ ಆಗಿಬಿಟ್ಟೆ. ಸೊ ಅದರಿಂದ ನಾನು ಯೂನಿಫಾರ್ಮು ಒಗ್ದಾಕೋಕ್ಕಾಗಿಲ್ಲ. ಸೊ ಅದರಿಂದ ಯೂನಿಫಾರ್ಮ್ಸು ಮತ್ತು ಮಿಕ್ಕಿದ ಬಟ್ಟೆಗಳೆಲ್ಲ ಇತ್ತು. ಶನಿವಾರದ್ದು ಬೇರೆ ಇತ್ತು. ಎಲ್ಲ ಒಂದೇ ಸಲ ಮಿಷಿನಿಗೆ ಸ್ವಲ್ಪ ಹಾಕ್ಕೊಂಡು ಕೈಯಲ್ಲಿ ಸ್ವಲ್ಪ ಒಗೆದಿತ್ತು. ಬಟ್ಟೆ ಎಲ್ಲ ಕ್ಲೀನ್ ಮಾಡಿಕೊಂಡೆ. ಬಟ್ಟೆ ಎಲ್ಲ ಮುಗ್ದಿದ ತಕ್ಷಣವೇ ನೆಕ್ಸ್ಟು ನಮ್ಮ ಮನೇಲಿ ತುಂಬ ಹಳೇದು ತೆಂಗಿನಕಾಯಿ ಎಲ್ಲ ಇತ್ತು. ಅದನ್ನೆಲ್ಲ ಎಡ್ಸಿದ್ದೆ ಬೆಳಿಗ್ಗೆ ನಮ್ಮ ಯಜಮಾನ್ರ ಹತ್ರ. ಅಲ್ಲಿ ಸಿಲಿಂಡ್ರ್ ಹತ್ರ ಹಿಂದೆ ಸಿಕ್ಕಾಪಟ್ಟೆ ಕಾಯಿಗಳೆಲ್ಲ ಸ್ವಲ್ಪ ಅದು ಗಾಳಿ ಆಡದೇ ಇರೋ ಜಾಗ ಆಗಿರೋದ್ರಿಂದ ಸ್ವಲ್ಪ ತೆಂಗಿನಕಾಯಿನೇ ಮೇಲ್ಗಡೆನೇ ಬೂಸ್ಟ್ ಬರೋ ಥರ ಆಗಿಬಿಟ್ಟಿತ್ತು. ಸೊ ಅದರಿಂದ ಅಮ್ಮಂಗೆ ಇವಾಗ ಎಲ್ಲ ಬೇಕಲ್ವಾ, ಕೊಬ್ಬರಿ ಎಲ್ಲ ಬೇಕು, ಯಾವುದಾದ್ರೂ ಇದ್ದರೆ ಎಡ್ಸ್ಕೊಡು ಅಂತ ಕೇಳಿದ್ರು. ಸರಿ ಆಯಿತು ಅಂತ ಹೇಳ್ಬಿಟ್ಟು ಒಂದು 4-5 ಕೊಬ್ಬರಿ ಸಿಕ್ತು. ಒಂದೊಂದು ಚೆನ್ನಾಗಿತ್ತು, 2 ಏನೋ ಹೋಗ್ಬಿಟ್ಟಿತ್ತು, ಇನ್ನು 4-5 ಚೆನ್ನಾಗಿತ್ತು. ಆಮೇಲೆ ಫ್ಲಿಪ್ಕಾರ್ಟಿಂದನೋ ಇಲ್ಲ ಝೆಪ್ಟೋಯಿಂದನೋ ಏನಾದರೂ ಬುಕ್ ಮಾಡಿಕೊಡು ತರಕಾರಿ, ಏನು ರೈಟ್ ಇದೆ ನೋಡು ಅಂತ ಹೇಳಿದ್ರು ಅಮ್ಮ. ಇವಾಗ ಹೊರಗಡೆ ಬೇರೆ ಹೋಗ್ಬೇಕಿತ್ತು, ಸ್ವಲ್ಪ ಹಬ್ಬಕ್ಕೆ ಬೇಕಾಗಿರೋದೆಲ್ಲ ತೊಗೊಬರೋದಕ್ಕೆ. ಸೊ ಅದರಿಂದ ನೋಡಿಬಿಡು ಒಂದು ಸಲ ಅಂದರು. ನೋಡಿ ಸ್ವಲ್ಪ ಬೆಟರ್ ಅನಿಸಿದ್ದೆಲ್ಲ ಬುಕ್ ಮಾಡಿದೆ. ಅದು ಬಂದಿದ್ದ ತಕ್ಷಣ ಅದನ್ನೆಲ್ಲ ಚೆಕ್ ಮಾಡಿ, ಇನ್ನು ಹೊರಗಡೆ ಹೋಗೋದಿತ್ತಲ್ಲ, ಮಳೆ ಏನಾದರೂ ಬಂದರೆ ಇನ್ನು ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ಬಟ್ಟೆ ಎಲ್ಲ ಎಳ್ಕೊಂಬಂದು ಫೋಲ್ಡಿಂಗ್ ಮಾಡಿ ಎತ್ತಿಡ್ತಿದ್ದೆ. ಗಣೇಶ ಹಬ್ಬ ಮಂಗಳವಾರ, ಫಸ್ಟು ಗೌರಮ್ಮ ಬರ್ತಾಳೆ ಮಂಗಳವಾರ, ಆಮೇಲೆ ಬೆಳಿಗ್ಗೆಗೆ ಬುಧವಾರ ಗಣೇಶ ಬರ್ತಾನೆ. ಗಣೇಶ ಬಂದ ದಿನ ಹಬ್ಬ ಮಾಡೋದು. ಒಬ್ಬೊಬ್ರು ಫಸ್ಟೇ ಕರ್ಕೋತಾರೆ ಗೌರಮ್ಮನ, ಒಬ್ಬೊಬ್ರು ಒಂದೇ ದಿವಸ ತರ್ತಾರೆ. ಫಸ್ಟು ಅಮ್ಮ, ಆಮೇಲೆ ಮಗ. ಹನುಮ ಮದ್ವೆನೇ ಆಗಿಲ್ಲ, ಬ್ರಹ್ಮಚಾರಿ. ಮದ್ವೆ ಆಗೈತೆ, ಮಗಳ ಹನುಮಂತರ ಹಿಂಗೆ ಮಗು ಆಗೈತೆ. ಅದಕ್ಕೆ ಅದು ಬ್ರಹ್ಮಚಾರಿ ಹೆಂಗಾಯ್ತದೆ ಅಂತ ಹೇಳ್ತಾರೆ. ಮಗು ಯಾರು? ನಾನೇ 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 ರಾಘವೇಂದ್ರ ಇವಳೆ ಮಗಳಂತೆ. ರಾಘವೇಂದ್ರ ಮದ್ವೆ ಆಗದೆ, ಹೆಂಡತಿ ರಾಘವೇಂದ್ರ ಮದ್ವೆ ಆಗದೆ. ಕೃಷ್ಣನು ಮದ್ವೆ ಆಗವನೆ. ರುಕ್ಮಿಣಿ, ಕೃಷ್ಣಂಗೆ ಎಷ್ಟು ಜನ ಗೊತ್ತಾ? ರುಕ್ಮಿಣಿ ಎಲ್ಲ ಇದಾರೆ ನೋಡಿ. ಹಂಗೆ ಅವಳಿಗೆ ಇರುತ್ತೆ. ಸದ್ಯಕ್ಕೆ ಇಬ್ರೆ. ಲಕ್ಷ್ಮಿ ಮದುವೆ ಆಗವಳೆ. ನಿಂದು ಜಾಸ್ತಿ ಆಗದೆ. ಅವ್ರು ಯಾರನ್ನ ಪ್ರಾಣಿ ಕೂರಿಸ್ತಾ ಜಾಸ್ತಿ ಆಗತ್ತೆ ನಿಂದು. ನಾನು ಯಾವ ತರ ಕೂರಿಸ್ಕೊಂಡಿದ್ದೆ ನೀನು? ನೀನ್ ಯಾಕೆ ಎದ್ಬಿಟ್ಟದು? ನನ್ ಕೂರಿಸ್ಕೊಂಡೆ. ನಾವ್ ಸಣ್ಣಕ್ಕಿಲ್ವಾ? ಲೇ ಅವಳು ಸಣ್ಣಕ್ಕಿದ್ದಾಳ, ಚಿಕ್ಕವಳೆಯ ಕೂರ್ಸ್ಕೊಂಡ ಸಿಗು ಸಿಗು ಅಡ್ರಿಂದ ಅದಕ್ಕೆ ಇವ್ ಅನ್ಕೊಂಡಿರೋದು. ನಾನು ಹಂಗೆ ಅವತ್ತಿ ನೀನ್ ಬಂದು ಕೂತ್ಕೊಂಡ್ರೆ ಡ್ರಿಂಗ್ ಅಂತ ನೋಡ್ದ. ನೀವ್ ಅಜ್ಜಿ ಕುಡಿಸ್ಕತಿ, ಅಜ್ಜಿ ಕುಡಿಸ್ಕೊಂಡು ಹಂಗೆ ಆಗೋದು. ಅಜ್ಜಿ ಬೇರೆ ಚಿಕ್ಕ ಮಗನ ಹಿಂದೆ ಯಾರು ಕುತ್ಕೊಳ್ಳೋಕ್ಕಾಗಲ್ಲ. ಅದಕ್ಕೆ ಒಗಸು ನೀನ್ ಹೇಳು. ನಾನು ಇವಾಗ ಚಿಕ್ಕ ಹುಡುಗಿರ ಕುಣಿಸ್ಕೊಂಡಿದೀನಿ, ನಾನು ದೊಡ್ಡನಾಗಿ ಗಾಡಿ ತಕತೀನಿ, ಆವಾಗ ನಿನ್ನ ಗಾಡಿ ಕುಣಿಸ್ಕೊಳ್ತೀನಿ ಅಂತ ಹೇಳು. ಹನುಮಂತ ಏನ್ ಮಗಳ ಹೇಳು? ನೀನೆ. ರಾಘವಸನ್ ಮಗಳ ಹೇಳು? ನೀನೆ. ಅನ್ಬದಾರಿ ಬಂದಾಯ್ತಲ್ಲ. ರಾಮ ಯಾರು? ರಾಮ ಯಾರು? ರಾಮ.
ರಾಮ ಏನು ಅಂದ್ರೆ ನೀವ್ ಹೇಳಿ. ಅವ್ನು ಹೇಳ್ತಾ ಇರೋದು ಹನುಮಂತಯ್ಯನೇ ಬೇರೆ ರಾಮನೇ ಬೇರೆ ಅನ್ನೋದು. ರಾಮ ಲಕ್ಷ್ಮಣ. ರಾಮನೇ ಬೇರೆ ಹನುಮಂತಯ್ಯ ಬೇರೆ. ಅವ್ರು ಹೇಳ್ತಾ ಇರೋದು ರಾಮ ಏನು ಅಂತ. ರಾಮನ ಬಂಟ ಹನುಮಂತಯ್ಯ ಹಿಂಗೆ ಬಟ್ಟೆ ಫೋಲ್ಡ್ ಜೊತೆಗಾರ. ಈಗ ನೀವ್ ಹೆಂಗೆ ಜೊತೆ ಇರ್ತೀರಾ ಹಂಗೆ. ಫ್ರೆಂಡ್ಸ್ ತರ. ಈಗ ನನ್ನ ಮಗ ಬೆಳಿಗ್ಗೆಯಿಂದ ಇವತ್ತು ಸ್ವಲ್ಪ ಕೆಳಗಡೆನೆ ಆಟ ಆಡ್ತಾನೆ ಇದ್ದ. ನಾವು ಬೆಳಿಗ್ಗೆ ಹೋದ್ರೆ ನಮ್ಮ ಊರಲ್ಲಿ ಏನು ಸಿಗೋದಿಲ್ಲ, ಇಲ್ಲಿ ಮಿನಿ ಮಾರ್ಕೆಟ್ ಥರನೇ ಆಗ್ಬಿಟ್ಟಿದೆ ನಮ್ಮ ಏರಿಯಾದಲ್ಲಿ. ಬೆಳಿಗ್ಗೆ ಹೊತ್ತು ಇಲ್ಲ ಮಧ್ಯಾಹ್ನದ ಹೊತ್ತು ನಿಜವಾಗ್ಲೂ ಒಂದು ಸಿಗುತ್ತೆ ಒಂದು ಸಿಗೋದಿಲ್ಲ. ಸರಿ ಅದಕ್ಕೆ ಸಂಜೆ ಅದೇ ಏನಾಯ್ತು ರಾಮನ ಮಾತ್ರ ಮಾತ್ರ ಮಾಡಿಸೋದು ಸುಮ್ಮನೆ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಅಮ್ಮನೂ ನೋಡಿ ಫ್ರೆಂಡ್ಸ್, ನಮ್ಮ ರಾಮಣ್ಣನ ಹತ್ರ ನಿಮ್ಗೆ ಒಂದು ತೋರಿಸ್ತೀನಿ. ಮಂಡೆ ಒಂದು ಇನ್ನೂ ತೋರಿಸ್ತೀನಿ ಅಂತೆ ಅಂತ ಹೇಳಿದೆ. ಸರಿ ಅಂತ ಹೇಳ್ಬಿಟ್ಟು ಅಮ್ಮನೇ ಬಂತು. ಎಲ್ಲ ಬೆಳಿಗ್ಗೆಯಿಂದ ಅದು ಇದು ಕೆಲಸಗಳೇ ಆಯಿತು ನನಗೆ. ಆಮೇಲೆ ಬೆಳಿಗ್ಗೆಯಿಂದ ಕೆಳಗಡೆನೇ ಆಟ ಆಡ್ತಾ ಇದ್ದ ಸೈಕಲಲ್ಲಿ. ಯಾವುದೋ ಒಂದು ಹುಡುಗಿನ ಕುಂಡ್ರಿಸ್ಕೊಂಡು ಸೈಕಲ್ ಓಡಿಸ್ತಿದ್ದ. ಅದಕ್ಕೆ ನಾನು ರೇಗಿಸ್ತಿದ್ದೆ ಅವನ್ನ. ಬೇರೆಯವ್ರನ್ನೆಲ್ಲ ಕೂರಿಸ್ಕೊತೀಯ, ನನ್ನ ಕೂರಿಸ್ಕೊ ಅಂತ. ನೀನು ಇಷ್ಟು ದಪ್ಪ ಇದೆಯಾ, ಸೈಕಲ್ ಹಿಂಗಾಗ್ಬಿಡುತ್ತೆ ಹಂಗಾಗ್ಬಿಡುತ್ತೆ ಅಂತ ಮಾತಾಡ್ತಾ ಇದ್ದ. ನಾವು ಸುಮ್ಮನೆ ತಮಾಷೆ ಮಾಡ್ತಿದ್ವಿ. ಅವ್ರ ಅಜ್ಜಿನ ಅವನಿಗೆ ಗಣೇಶ ಅಂದರೆ ಸಿಕ್ಕ ಹಬ್ಬಗಳಲ್ಲಿ ಅವನು ಇಷ್ಟಪಡೋದು ಅಂದರೆ ಗಣೇಶ ಹಬ್ಬನೇ. ತುಂಬ ಅಂದರೆ ತುಂಬ ಇಷ್ಟಪಡ್ತಾನೆ. ಅದರಿಂದ ಅವನು ಗಣೇಶ ಹೆಂಗೆ ಮದುವೆ ಆಗಿದೆಯಾ, ಬಜರಂಗಿಗೆ ಮದುವೆ ಆಗಿದೆಯಾ, ರಾಘವೇಂದ್ರ ಸ್ವಾಮಿಗೆ ಮದುವೆ ಆಗಿದೆಯಾ, ಈ ಥರ ಎಲ್ಲ ಕೇಳ್ತಿದ್ದ. ಅದಕ್ಕೆ ಅವ್ರ ಮಕ್ಳು ಯಾರು, ಹೌದಾ ಮದುವೆ ಆಗಿದೆಯಾ, ಅವ್ರ ಮಕ್ಳು ಯಾರು, ಈ ಥರ ಎಲ್ಲ ಕೇಳ್ತಿದ್ದ. ಸರಿ ಅಂತ ಹೇಳ್ಬಿಟ್ಟು ನಾವು ರೇಗಿಸ್ತಿದ್ವಿ. ನಾನೇ ಅವ್ರ ಮಗಳು ಅಂತ ಹೇಳ್ಬಿಟ್ಟು ರೇಗಿಸ್ತಿದ್ದೆ. ಈ ಥರ ಟೈಮ್ ಪಾಸ್ ಮಾಡ್ಕೊಂಡು ಕೂತಿದ್ವಿ. ಆಮೇಲೆ ನೆಕ್ಸ್ಟು ಹಬ್ಬಕ್ಕೆ ನಾನು ಕೋಸಂಬರಿನ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಮಾಡಬೇಕು ಅಂದ್ಕೊಂಡಿದ್ದೆ. ಬಟ್ ಅದೇನೋ ಸ್ವಲ್ಪ ಪ್ರಾಬ್ಲಮ್ ಆಗಿ ಎಲ್ಲ ಇದಾಗೋಯ್ತು. ಸೊ ಅದರಿಂದ ಇವತ್ತಾದರೂ ಮಾಡೋಣ ಅಂತ ಹೇಳ್ಬಿಟ್ಟು ಹೆಸ್ರು ಕಾಳನ್ನ ನೆನೆ ಹಾಕಕ್ಕೆ ಇಟ್ಟಿದ್ದೀನಿ. ಅದು ಮೊಳಕೆ ಬಂದರೆ ಅದು ಸಲಾಡ್ಗೆ ಚೆನ್ನಾಗಿರುತ್ತದು. ಅದರಿಂದ ಮೊಳಕೆ ಕಟ್ಟೋಕ್ಕೆ ಅಂದ್ಬಿಟ್ಟು ಹೆಸ್ರು ಕಾಳನ್ನ ನೆನೆ ಇಟ್ಬಿಟ್ಟು ನೆನಪಿದ್ದಂಗೆ ನೆನೆ ಹಾಕಿದ್ರೆ ಬೆಟರ್ ಅದು. ಅದಕ್ಕೆ ನೆನೆ ಹಾಕೋದಕ್ಕೆ ಇಟ್ಬಿಟ್ಟು ಆಮೇಲೆ ನೆಕ್ಸ್ಟು ನಾನು ಎಲ್ಲ ಸಾಮಾನು ಒಂದೊಂದೇ ಏನಾಗುತ್ತೋ ಸದ್ಯಕ್ಕೆ ಅದನ್ನು ತೊಗೊಂಬರೋಣ. ಬೆಟ್ಟದ ನೆಲ್ಲಿಕಾಯಿ ನನಗೆ ಹೆಲ್ದಿ ಡ್ರಿಂಕ್ ಮಾಡ್ಕೊಡೋದಕ್ಕೆಲ್ಲ ಖಾಲಿ ಆಗಿಬಿಟ್ಟಿತ್ತು. ಸೊ ಅದರಿಂದ ಎಲ್ಲ ತೊಗೊಂಬರೋಣ ಅಂತ ಹೇಳಿ ಸ್ವಲ್ಪ ಏನೇನಾಗುತ್ತೋ ಅದನ್ನೆಲ್ಲ ನಮ್ಮನೆದು ಬಂದು ತೆಂಗಿನಕಾಯಿ ಸಿಕ್ಕಾಬಟ್ಟೆ ದಪ್ಪ ನಮ್ಮೂರಿಂದ ತೊಗೊಬರೋದು. ಅದು ಕಳ್ಸೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಅಮ್ಮ ಹೊರಗಡೆ ಸಣ್ಣದೊಂದು ಕಾಯಿ ತೊಗೊಂಡ್ರು. ಆಮೇಲೆ ನಮ್ಮ ಯಜಮಾನ್ರಿಗೆ ಹೇಳಿದ್ನಲ್ಲ, ಟೀ ಶರ್ಟು 3 ಟೀ ಶರ್ಟ್ ಇದೆ ಹೊಸದು. ಶರ್ಟು 2-3 ಒಂದು ಹೊಸ ಶರ್ಟ್ ಇದೆ. ಸೊ ಪ್ಯಾಂಟ್ಗಳಿರಲಿಲ್ಲ. ನೋಡೋಣ ಈ ಸಲ ಜೀನ್ಸ್ ತೊಗೊಂಬರೋಣ ಅಂತ ಹೇಳ್ಬಿಟ್ಟು ಹೋಗಿದ್ದೆ. ಫೋನ್ ಮಾಡಿದ್ರೆ ಬೈದುಬಿಟ್ರು ನನಗೆ, ಜೀನ್ಸ್ ಎಲ್ಲ ಬೇಡ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು. ಸುಮಾರಾಗಿ ಅಲ್ಲೇ ಲೋಕಲ್ ಶಾಪಲ್ಲಿ ಇವಾಗ ಸದ್ಯಕ್ಕೆ ಅರ್ಜೆಂಟ್ ಇರೋದ್ರಿಂದ ಒಂದು ಫಾರ್ಮಲ್ ಪ್ಯಾಂಟ್ನೇ ತೊಗೊಂಬಂದೆ. ಆಮೇಲೆ 2 ತೊಗೊಂಬಂದಿದ್ದೀನಿ. ಅದು ತೋರಿಸ್ತೀನಿ. ನಾನು ಇನ್ನೂ ಅದನ್ನು ಕೂಡ ತೋರಿಸೋದಕ್ಕಾಗಲಿಲ್ಲ. ಒಂದು ಇರಲಿ ಅಂತ ಹೇಳ್ಬಿಟ್ಟು ನಾನು 2 ಫಾರ್ಮಲ್ ತೊಗೊಂಬಂದಿಲ್ಲ. ಒಂದು ಜೀನ್ಸು ಮತ್ತು ಒಂದು ಫಾರ್ಮಲ್ಲು ಪ್ಯಾಂಟು 2 ತೊಗೊಂಬಂದೆ. ಅದನ್ನು ನೈಟ್ ಬಂದಮೇಲೆ ಅವರು ವೇರ್ ಮಾಡಿ ನೋಡಿದ್ರು. ಬಟ್ ಯಾಕೋ ಅವ್ರಿಗೆ ಹಿಡಿಸ್ಲಿಲ್ವಂತೆ. ನನಗೆ ಬೇಡ ಅಮ್ಮ, ನನಗೆ ನಿಜ ಜೀನ್ಸ್ ನನಗೆ ಅಷ್ಟು ಕಂಫರ್ಟಬಲ್ ಅನಿಸೋದಿಲ್ಲ, ಗೊತ್ತಿದ್ದು ಯಾಕೆ ಈ ಥರ ಮಾಡ್ತೀಯಾ ಅಂತ ಹೇಳ್ಬಿಟ್ಟು ಬೈದರು. ಸರಿ ಆಯಿತು ಬಿಡಿ, ರಿಟರ್ನ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅದನ್ನು ಹಂಗೆ ಇಟ್ಟಿದ್ದೀನಿ. ಸೊ ಅದರಿಂದ ಯಾವುದೇ ರೀತಿ ವೀಡಿಯೋಗಳನ್ನ ಮಾಡಲಿಲ್ಲ ನಾನು. ಆಮೇಲೆ ನನ್ನ ತಮ್ಮಂಗೆ ಒಂದು ಶರ್ಟ್ ತೊಗೊಂಬಂದ್ವಿ. ಅವನಿಗೆ ಪ್ಯಾಂಟ್ ಎಲ್ಲ ಇತ್ತು, ಶರ್ಟ್ ಇರಲಿಲ್ಲ. ಸೊ ಅದರಿಂದ ಒಂದು ಶರ್ಟು, ಒಬ್ರಿಗೆ ಹೊಸ ಪ್ಯಾಂಟ್ ಇದ್ದರೆ ಒಬ್ರಿಗೆ ಶರ್ಟ್ ಇಲ್ಲ, ಒಬ್ರಿಗೆ ಶರ್ಟ್ ಇದ್ದರೆ ಒಬ್ರಿಗೆ ಪ್ಯಾಂಟ್ ಇಲ್ಲ. ಈ ಥರ ಪ್ರಾಬ್ಲಮ್ಮು ನಮ್ಮ ಮನೇಲಿ. ಮಕ್ಳಿಗೂ ಇದೇ ಪ್ರಾಬ್ಲಮ್ ಮಾಡಿಬಿಡ್ತೀನಿ ನಾನು. ಯಾವ ಥರ ಅಂದರೆ ಒಂದು ಸಲ ಹೋದಾಗ ಟೀ ಶರ್ಟ್ಗಳಾಗಲಿ, ಮಕ್ಳಿಗಾಗಲಿ, ಯಜಮಾನ್ರಿಗಾಗಲಿ ಟೀ ಶರ್ಟ್ಗಳಾಗಲಿ, ಶರ್ಟ್ಗಳಾಗಲಿ ನೋಡ್ತಾ ಇಷ್ಟ ಆಯಿತಾ ತೊಗೊಬಂದ್ಬಿಡ್ತೀನಿ ನಾನು. ಆ ರೀತಿ ಮಾಡ್ತಿರೋದ್ರಿಂದನೇ ಅದು ಸೆಟ್ ವೈಸ್ ತೊಗೊಂಬಂದ್ಬಿಟ್ರೆ ತಲೆನೋವೇ ಇರೋದಿಲ್ಲ, ಸರಿ ಹೋಗ್ಬಿಡುತ್ತೆ. ಇವಾಗ ನೋಡಿ ನನ್ನ ಮಗನ ಕರೆಕ್ಟಾಗಿ ನಾನು ಝುಡಿಯೋದಲ್ಲಿ ನಾನು ತೊಗೊಂಬಂದಿದ್ದಕ್ಕೆ ಅದು ಸರಿ ಹೋಯಿತು. ಆ ಥರ ನಾನು ಮಾಡ್ಕೊಬಿಡ್ತೀನಿ ಪ್ರಾಬ್ಲಮ್ಸು. ಏನು ಮಾಡೋದಕ್ಕಾಗಲ್ಲ. ಇವಾಗ ಅದೇ ಪ್ರಾಬ್ಲಮ್ ಆಗಿದ್ದು ನಮ್ಮ ಮನೇಲಿ ಪ್ರತಿಯೊಬ್ರಿಗೂ. ಸರಿ ಅಂತೇಳಿ ಒಬ್ರಿಗೆ ಶರ್ಟು ಒಬ್ರಿಗೆ ಪ್ಯಾಂಟು ತೊಗೊಂಬಂದೆ.
ತೊಗೊಂಬಂದು ಅಮ್ಮ ಎಲ್ಲ ನಾನು ತೊಗೊಂಡು ಹೋಗ್ತೀನಿ ಅಂತ ಹೇಳ್ಬಿಟ್ಟು ತೊಗೊಂಡು ಹೊರಟ್ರು ಅವರು. ಅಡುಗೆ ಮಾಡ್ತೀನಿ ಇರು ಅಂತ ಹೇಳಿದ್ರೆ, ಇಲ್ಲ ಮನೇಲಿ ಸಾಂಬಾರು ಐತೆ, ಸುಮ್ಮನೆ ಏನು ವೇಸ್ಟ್ ಆಗುತ್ತೆ, ನಾನು ಅಲ್ಲೇ ಹೋಗ್ತೀನಿ. ಏನಂದರೆ ನಾನ್ ವೆಜ್ಜು ನಾವು ಮಾಡಲಿಲ್ಲ, ಏನಕ್ಕಂದರೆ ಇವಾಗ ಹಬ್ಬ ಮತ್ತು ಮಂಡೇ ಉಳ್ಕೊಬಿಡುತ್ತೆ. ನಾವು ನೈಟು ಭಾನುವಾರ ನೈಟ್ ಮಾಡಿದ್ರೆ ಮಂಡೇ ಉಳಿಯುತ್ತೆ. ನನಗೆ ನಿಜವಾಗ್ಲೂ ಸ್ವಲ್ಪ ಅಳತೆ ಪ್ರಕಾರ ಮಾಡೋದಕ್ಕೆ ನನಗೆ ಬರಲ್ಲ. ಒಂದು ಸ್ವಲ್ಪನಾದರೂ ಉಳಿಯುತ್ತೆ, ಮತ್ತು ಅದು ವೇಸ್ಟ್ ಆಗುತ್ತೆ. ಮಂಡೇ ನಮ್ಮ ಮನೇಲಿ ಯಾರೂ ತಿನ್ನಲ್ಲ. ಮತ್ತು ಟ್ಯೂಸ್ಡೇ ಗೌರಿ ಹಬ್ಬ ಎಲ್ಲ ಅಲ್ಲಿ ಹೋಗ್ತೀವಿ ಅಂತ ಹೇಳ್ಬಿಟ್ಟು ನಾನೇನು ಮಾಡಿದೆ, ಕ್ಯಾನ್ಸಲ್ ಮಾಡಾಕ್ತೆ ಅತ್ತಗೆ, ಮಾಡಲಿಲ್ಲ ನಾನ್ ವೆಜ್ಜು. ಎಲ್ಲ ರುಬ್ಬಿ ಮಸಾಲೆ ಎಲ್ಲ ಇಟ್ಕೊಂಡೆ. ಇನ್ನು ಕಾಫಿ ಟೈಮ್ ಬೇರೆ ಹೆವಿ ಓವರ್ ಆಗೋಗಿತ್ತು. ಸರಿ ಕಾಫಿ ಕುಡಿದ್ಬಿಡೋಣ ಅಂತ ಹೇಳ್ಬಿಟ್ಟು ಇನ್ನು ನಾನಂತೂ ಬಿಟ್ಬಿಟ್ಟಿದ್ದೀನಿ. ಅಮ್ಮ ಇದ್ದರೆ ಮಾತ್ರ ಕಾಫಿ ಟೀ ಮನೇಲಿ ಮಾಡೋದು. ಹೋಗ್ತೀನಿ ಅಂತ ಹೇಳ್ತಿದ್ರು. ಸರಿ ಕಾಫಿ ಮಾಡಿಕೊಟ್ಟೆ, ಅಮ್ಮ ಕುಡಿದ್ಬಿಟ್ಟು ಹೊರಟ್ರು. ಆಮೇಲೆ ನಾನು ಇವತ್ತು ಏನು ಸಾಂಬಾರು ಮಾಡಿದೆ ಅಂತ ಹೇಳಿದ್ರೆ, ಇದ್ಕಿದ ಬೇಳೆ ಇತ್ತು, ಅದು ಒಣಗಿಸಿ ಇಟ್ಕೊಂಡಿದ್ವಿ. ಅದು ಅವರೆಕಾಳು ಸೀಸನಲ್ಲಿ ಅದನ್ನು ಒಣಗಿಸಿ ಇಟ್ಕೊಂಡಿದ್ದು. ಅದು ಇಂಥ ಟೈಮ್ಗಳಲ್ಲಿ ಯೂಸ್ ಆಗುತ್ತೆ. ಏನು ಮಾಡೋದು ಅಂತ ತಲೆನೇ ಓಡ್ತಿರಲಿಲ್ಲ. ಬೇಳೆ ಸಾರು, ರಸಮ್ಮು, ಮೊಸೊಪ್ಪು, ಬಸ್ಸಾಂಬಾರು, ಉಪ್ಪು ಸಾಂಬಾರು ಈ ಥರ ತಿಂದು ಬೇಜಾರಾಗಿತ್ತು. ಮಸಾಲೆ ಸಾರು ತಿಂದು ತುಂಬ ದಿನವೇ ಆಗಿತ್ತು. ಸೊ ಅದರಿಂದ ಮಸಾಲೆ ಸಾರೇ ಮಾಡೋಣ ಅಂತ ಹೇಳ್ಬಿಟ್ಟು ಆಲೂಗೆಡ್ಡೆ ಹಾಕ್ಬಿಟ್ಟು ಒಂದೇ ಒಂದು ಮಸಾಲೆ ಸಾಂಬಾರನ್ನ ಮಾಡಿಕೊಂಡೆ. ಸಾರು ಮಾತ್ರ ನಿಜವಾಗ್ಲೂ ಸಾಂಬಾರು ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ನನಗೆ ಮಾತ್ರ ತುಂಬ ಇಷ್ಟ ಆಯಿತು. ಆಮೇಲೆ ಸಾಂಬಾರೆಲ್ಲ ಮಾಡೋದಕ್ಕೆ ಇಟ್ಬಿಟ್ಟು ಆಮೇಲೆ ನೆಕ್ಸ್ಟು ನಮ್ಮದು ಟಿ ವಿದು ಟೈಮ್ ಪಾಸ್ ಆಗುತ್ತೆ, ಎಂಟರ್ಟೈನ್ಮೆಂಟ್ ಸಿಗುತ್ತೆ. ನೋಡಿಕೊಂಡು ಕ್ವಾಟ್ಲೆ ಕಿಚನ್ ಅಂತ ಒಂದು ಬರ್ತಿದೆ ಶೋ, ಅದನ್ನು ನೋಡ್ಕೊಂಡು ಹೆಂಗೋ ಟೈಮ್ ಪಾಸ್ ಮಾಡ್ಕೊಂಡ್ವಿ. ಇದೇನಿದು ಏನೋ ಕಬಾಬ್ ಬೇಯಿಸ್ತಿದ್ದಾರೆ, ನಾನ್ ವೆಜ್ ಮಾಡಲ್ಲ ಅಂತ ಹೇಳ್ಬಿಟ್ಟು ಅಂತ ಅನ್ಕೋತಿದ್ದೀರಾ? ಏನೂ ಇಲ್ಲ, ಅದು ಒನ್ ಟೈಮ್ಗಷ್ಟೇ. ಅದು ನಾವು ಮಾಡಬೇಕು ಅಂತ ಮಾಡಿಲ್ಲ. ನಮ್ಮ ಯಜಮಾನ್ರು ಕೆಲಸ ಮಾಡೋ ಜಾಗದಲ್ಲಿ ಅವ್ರ ಓನರ್ ಮಗಂದೇನೋ ಬರ್ಡೇ ಇತ್ತಂತೆ. ಸೊ ಹೋಟ್ಲು ಹುಡುಗರುಗಳಿಗೆಲ್ಲ ನಾನ್ ವೆಜ್ ಎಲ್ಲ ತರಿಸಿ 15 kgನೋ 20 kgನೋ ಚಿಕನ್ ತಂದು ಕೊಟ್ಟಿದ್ರಂತೆ. ಅದು ವೆಜ್ಜು ಹೋಟೆಲ್ ಆಗಿರೋದ್ರಿಂದ ಅಲ್ಲಿ ಕಬಾಬ್ ಎಲ್ಲ ಕಲಸಿ ಇಟ್ಟಿದ್ರಂತೆ, ಸಾಂಬಾರೆಲ್ಲ ಮಾಡಿದ್ರಂತೆ. ಆಲ್ರೆಡಿ ಚಿಕನ್ ಸಾಂಬಾರು ಮಾಡಿ ಕಬಾಬ್ಗೆಲ್ಲ ಮಸಾಲೆ ಕಲಸಿ ಇಟ್ಟಿದ್ರಂತೆ. ಆದರೆ ಅದು ಕಬಾಬು ಕರಿಯೋದಕ್ಕೆ ಹೋದರೆ ಅಲ್ಲಿ ಕಸ್ಟಮರ್ಗೆಲ್ಲ ಸ್ಮೆಲ್ ಗೊತ್ತಾಗ್ಬಿಡುತ್ತೆ ಅಂತ ಹೇಳಿಬಿಟ್ಟು ಕಬಾಬ್ನ ಕರೆದಿರಲಿಲ್ಲ. ಲಾಸ್ಟು 10:30 ಕ್ಲೋಸ್ ಆಗೋ ಟೈಮ್ಗೆ ಇವ್ರೇನು ಮಾಡಿದ್ದಾರೆ, ಹೊರಟು ಬಂದಿದ್ದಾರೆ. ಆವಾಗ ತೊಗೊಂಡೋಗಿ ಪರವಾಗಿಲ್ಲ ಕಲಸಿಟ್ಟಿರೋದೆ, ನೀವೇ ಆಯಿಲ್ ಫ್ರೈ ಮಾಡಿಕೊಂಡು ಮನೇಲಿ ಊಟ ಮಾಡಿ ಅಂತ ಹೇಳ್ಬಿಟ್ಟು ಸಾಂಬಾರು ಮತ್ತು ಕಬಾಬ್ ಕಲಸಿಟ್ಟಿರೋದು ಎರಡನ್ನೂ ಕೊಟ್ಟು ಕಳಿಸಿದ್ರು. ಆಮೇಲೆ ಮನೆಗೆ ಬಂದು ಎಣ್ಣೆಲಿ ಕರೆದ್ಬಿಟ್ಟು ತಿಂದಿದ್ದಾಯಿತು. ಅವತ್ತು ಮಾಡಿ ಸಾಂಬಾರು ಹಂಗೆ ಉಳಿದಿದ್ದಾಯಿತು. ಅಮ್ಮನೂ ಊಟ ಮಾಡಿಲ್ಲ, ಹೊರಟೋಗ್ಬಿಟ್ರು. ಅಮ್ಮನೂ ತಿಂದಿದ್ರೆ ನನ್ನ ತಮ್ಮಂಗೆ ಎಲ್ಲ ಸಾಂಬಾರು ಸ್ವಲ್ಪನಾದರೂ ಖಾಲಿ ಆಗ್ತಿತ್ತು. ಏನೂ ಮಾಡೋಕ್ಕಾಗಲ್ಲ. ಒನ್ ಟೈಮ್ ಒಟ್ಟಿನಲ್ಲಿ ಎಲ್ಲ ಪೂರ್ತಿ ಖಾಲಿ ಆಯಿತು. ಎಲ್ಲ ತೊಳೆದು ಬೆಳಗ್ಗೆ ಗ್ಯಾಸ್ ಎಲ್ಲ ಒರೆಸಿ ನೀಟಾಗಿ ಕ್ಲೀನ್ ಮಾಡಿ ಮಲ್ಕೊಂಡಿದ್ದಾಯಿತು. ಮತ್ತು ಮಂಡೇ ಅಲ್ವಾ ಬೇರೆ, ಸೊ ಅದರಿಂದ ಎಲ್ಲ ಕ್ಲೀನ್ ಮಾಡಿ ಮಲಗಿದ್ದಾಯಿತು. ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು. ನಿಮಗೇನಾದರೂ ಸ್ವಲ್ಪನಾದರೂ ಮೋಟಿವೇಶನ್ ಸಿಗ್ತಿದೆ, ಖುಷಿ ಕೊಡ್ತಿದೆ ನನ್ನ ವೀಡಿಯೋಸು ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.